ಮತ್ತೊಂದು ಮಹತ್ವದ ಅಪ್ಡೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಹಾಜರುಪಡಿಸಲಾಗಿದೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರು ಮಾಸ್ಕ್ ತೆಗೆದು ಹಾಜರಾಗಿದ್ದಾನೆ ಮಾಸ್ಕ್ ಮ್ಯಾನ್. ಪೂರ್ತಿ ಗಡ್ಡವನ್ನ ಬಿಟ್ಟಿದ್ದಾನಂತೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಬಳಿ ಆತನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಸ್ಕ್ ಕಳಚಿ ಬಿದ್ದಿದೆ. ನ್ಯಾಯಾಧೀಶರ ಮುಂದೆ ಆತ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ತೆಗೆದು ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾನೆ. ಆತನ ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಕೊಳ್ಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಕಂಪ್ಲೀಟ್ ಗಡ್ಡ ಬಿಟ್ಟಿದ್ದಾನಂತೆ. ಆತನೇ ಹೇಳ್ತಾ ಇದ್ದ, ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನ ನೀಡುವಂತಹ ಸಂದರ್ಭದಲ್ಲಿ ನನ್ನ ಕೆಲಸ ಏನು, ನಾನು ಶವಗಳನ್ನ ಊತಿಟ್ಟಂತಹ ಶವಗಳನ್ನ ತೋರಿಸಬೇಕು. ಇನ್ನು 4-5 ಸ್ಪಾಟ್ಗಳಿದ್ದಾವೆ, ಅಲ್ಲಿ ಅವರಾಗಿಲಿ ಹಾಗಾದ್ಮೇಲೆ ಶವಗಳನ್ನ ತೋರಿಸಿ ಅದೇನಿದೆಯೋ ನನ್ನ ಕೆಲಸ ಮುಗಿಸಿ ನಾನು ಹೊರಟು ಹೋಗ್ತೀನಿ ಅಂತ ಲೀಲಾಜಾಲವಾಗಿ ಹೇಳಿದ್ದ. ಏನ್ ಅನ್ಕೊಂಡಿದ್ದ ಈತ? ಶವಗಳನ್ನ ಹೂತಿಟ್ಟಂತ ತೋರಿಸಿದಂತ ನಂತರ ತನ್ನನ್ನ ಬಿಡ್ತಾರೆ, ತನ್ನನ್ನು ಹೋಗೋದಕ್ಕೆ ಬಿಡ್ತಾರೆ, ಇದೆಲ್ಲ ಅಷ್ಟು ಈಸಿ ಇದೆ ಅಂತ ಅನ್ಕೊಂಡಿದ್ನಾ? ಒಂದು ಕ್ಷೇತ್ರದ ಬಗ್ಗೆ ಆರೋಪವನ್ನ ಮಾಡೋದು, ಒಂದು ಕ್ಷೇತ್ರದ ಬಗ್ಗೆ ಅವಹೇಳನವನ್ನ ಮಾಡೋದು, ಆತ ಮಾಡಿದಂಥ ಆ ಆರೋಪದ ಇಂಪ್ಯಾಕ್ಟ್ ಏನು ಅನ್ನೋದು ಇನ್ನೂ ಆತನಿಗೆ ಅರ್ಥ ಆಗಿಲ್ವಾ ಅಂತ ಹೇಳಿ. ಎಂಥ ಇಂಪ್ಯಾಕ್ಟ್ ಅದು, ಎಂಥ ಪರಿಣಾಮ. ಒಂದು ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರವನ್ನ ನಂಬಿಕೊಂಡಂತಹ ಭಕ್ತರ ಮನಸ್ಸಿನಲ್ಲಿ ಅಪನಂಬಿಕೆ, ಸಾರ್ವಜನಿಕರಲ್ಲಿ ನಂಬುದವರು ನಂಬದೇ ಇದ್ದವರು ಎಲ್ಲರಲ್ಲೂ ಒಂದು ರೀತಿಯಾದಂತಹ ಅಪನಂಬಿಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ. ಅದು ಈತ ಮಾಡಿದಂತ ಆರೋಪದಿಂದಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಎಂಟ್ರಿ ಆಗಿದ್ದು ಆತ. ನಾನು ಆಗ್ಲೇ ಹೇಳಿದೆ, ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಹಾಕೊಂಡಿದ್ದ, ಒಂದು ಸೂಟ್ ಕೇಸ್ ಇತ್ತು, ಆ ಸೂಟ್ ಕೇಸ್ ನಲ್ಲಿ ತಲೆಬುರುಡೆ ಇತ್ತು, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಆತ ಎಂಟ್ರಿ ಆಗ್ತಾ ಇದ್ದ ಹಾಗೆ ಏನ್ ಸತ್ಯಸಂಧ, ಸತ್ಯ ಹರಿಶ್ಚಂದ್ರ ಬಂದ್ಬಿಟ್ಟ, ಇನ್ನು ನ್ಯಾಯ ಸಿಕ್ಕೇ ಸಿಗುತ್ತೆ, ಸತ್ಯದ ಸಾರಥಿ ಈತ ಅಂತೆಲ್ಲ ಆತನನ್ನ ವರ್ಣನೆ ಮಾಡ್ಬಿಟ್ರು. ಆತ ಹೇಳಿದ್ದನ್ನ ಸತ್ಯ ಅಂತ ನಂಬಿಬಿಟ್ರು. ಆತನಿಗೆ ತಾನು ಏನು ಮಾಡ್ದಿ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗುಂಡಿಗಳನ್ನ ಆಗಿಸ್ತಾ ಅಲ್ಲ, ಆತ ಹೇಳಿದಂತಹ ಜಾಗದಲ್ಲಿ ಏನೂ ಸಿಗ್ಲಿಲ್ಲ. ಆನಂತರ ಹೇಳ್ತಾನೆ, ನಾನು 2.5 ತಿಂಗಳಾಯ್ತು, ಹೆಂಡತಿ ಮಕ್ಕಳನ್ನ ನೋಡಿ ನಂಗೆ ತುಂಬಾ ನೆನಪಾಗ್ತಿದ್ದಾರೆ, ನಾನು ಹೋಗ್ಬಿಡ್ತೀನಿ, ಎಲ್ಲ ಹೆಣಗಳು ಏನಿದೆಯೋ ಅದಷ್ಟೇ ನನ್ನ ಕೆಲಸ, ಶವಗಳನ್ನ ತೋರಿಸ್ತೀನಿ, ನಾನು ಹೋಗ್ತಾ ಇರ್ತೀನಿ ಅಂತ ಹೇಳಿ. ಹೋಗೋದಲ್ಲ, ಈಗ ಮಾಡಿದಂಥ ಆರೋಪಕ್ಕೆ ಉತ್ತರ ಕೊಡ್ಬೇಕಲ್ಲ. ಹಂಗೆ ಹೋಗೋದಕ್ಕೆ SIT ಅವ್ರು ಬಿಡ್ಬಿಡ್ತಾರಾ? ಹೆಂಗ್ ಬಿಡ್ತಾರೆ? ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಒಳಗಡೆ ಲಾಕ್ ಮಾಡಿದ್ದಾರೆ. ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ತಮ್ಮ ಕಸ್ಟಡಿಗೆ 100% ತಗೊಳ್ತಾರೆ. ಯಾಕಂದ್ರೆ ವಿಚಾರಣೆ ಆಗ್ಲೇಬೇಕು, ಯಾಕಂದ್ರೆ ದೊಡ್ಡ ಆರೋಪ ಇದೆಯಲ್ಲ. ಖುದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ ನಲ್ಲಿ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂತಹ ಮಾತನ್ನ ವಿಪಕ್ಷದವರಲ್ಲ, ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಸದನದಲ್ಲಿ. ಆ ಷಡ್ಯಂತ್ರ ಯಾರದ್ದು ಅನ್ನೋದು ಬಯಲಾಗಬೇಕಲ್ವಾ? ಆ ಬಯಲು ಮಾಡಬೇಕಾದಂತಹ ಜವಾಬ್ದಾರಿ ಈಗ SIT ಅಧಿಕಾರಿಗಳ ಮುಂದಿದೆ. ಸತ್ಯ ಶೋಧನೆಯ ಜವಾಬ್ದಾರಿ ಹೇಗಿತ್ತು SIT ಮೇಲೆ, ಅದು ಎಂಡಿಗೆ ಹೋಗ್ಬೇಕು ಅಂತಂದ್ರೆ ಈಗ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಾ ಇದ್ದ ಹಾಗೆ, ಸುಳ್ಳು ಯಾಕೆ ಹೇಳಿದ್ರು, ಯಾರು ಹೇಳಿಸಿದ್ರು, ಯಾರ ಷಡ್ಯಂತ್ರ ಇದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗಿದೆ, ಅದೆಲ್ಲವನ್ನ ಬಯಲಿಗಿಳಿಬೇಕಾಗತ್ತೆ. ಹಾಗಾಗಿ ಈ ದೂರುದಾರ ಚಿನ್ನಯ್ಯ ಏನಿದಾನೆ ಆತ ಓಡ್ ಹೋಗೋ ಆಗಿಲ್ಲ. ನಾನು ಹೆಂಡತಿ ಮಕ್ಕಳನ್ನ ನೋಡ್ಬೇಕು, ನಾನು ಊರಿಗೆ ಹೋಗ್ಬಿಡ್ತೀನಿ, ಹೆಣ ತೋರ್ಸಾಯ್ತು, ನನ್ನ ಕೆಲಸ ಮುಗಿತು, ನೋ ವೇ, ಚಾನ್ಸೇ ಇಲ್ಲ. ಎಲ್ಲದಕ್ಕೂ ಅಕೌಂಟಬಿಲಿಟಿ ಇರುತ್ತೆ. ಆತ ಆನ್ಸರ್ ಮಾಡಲೇಬೇಕು. ತಾನು ಹೂಡಿದಂಥ ಸುಳ್ಳಿನ ಬಾಣ ಈಗ ಆತನಿಗೆ ತಿವಿತಾ ಇದೆ, ಚುಚ್ಚುತ್ತಾ ಇದೆ ವಾಪಸ್ ಬಂದು. ಇದಾಗಬೇಕಾಗಿತ್ತು. ಆತ ಹೇಳಿದ್ರಲ್ಲಿ ಸತ್ಯ ಆಯ್ತ್ರೆ ಆ ಸತ್ಯ ಹೊರಗಡೆ ಬಂದಿರೋದು ಇಷ್ಟೊತ್ತಿಗೆ ತನಿಖೆನಲ್ಲಿ. ತನಿಖೆ ಹೇಗೆ ನಡೆಯಿತು? ಇಡೀ ರಾಜ್ಯದ ಜನರ ಕಣ್ಣು ಮುಂದಿದೆ. ಧರ್ಮಸ್ಥಳದಲ್ಲಿ ಸಿಕ್ಕ ಜಾಗ ಅಗದಾಯ್ತಲ್ಲ, ನೇತ್ರಾವತಿ ನದಿ ತಟದಲ್ಲಿ ಅಗದ್ರು, ಬಂಗ್ಲಗುಡ್ಡದಲ್ಲಿ ಅಗದ್ರು, ಅಲ್ಲೆಲ್ಲೋ ಕಲ್ಲೇರಿ ಹತ್ರ ಓಳಿಯಾರ್ ಅರಣ್ಯ ಅಲ್ಲಿ ಹೋಗಿ ಅಗದ್ರು, ಆ ಧರ್ಮಸ್ಥಳ ದ್ವಾರದ ಒಳಗಿರುವಂತಹ ರತ್ನಗಿರಿ ಬೆಟ್ಟ, ಬಾಹುಬಲಿ ಬೆಟ್ಟ ಅಲ್ಲೂ ಹೋಗಿ ಅಗದ್ರು. ಸಿಕ್ಕಿದ್ದೇನು ಅನ್ನೋದು ಪ್ರಶ್ನೆ. 6ನೇ ಸ್ಪಾಟ್ನಲ್ಲಿ ಕೆಲ ಮೂಳೆಗಳು ಸಿಕ್ಕಿದ್ದಾವೆ. ಇನ್ನು 11A ಅಲ್ಲಿ ಸಿಕ್ಕಿದ್ದೆಲ್ಲಿ ಸಿಕ್ಕಿದ್ದು? ಮಣ್ಣಿನ ಒಳಭಾಗದಲ್ಲಿ ಸಿಕ್ಕಿದ್ದಲ್ಲ, ಅದು ಭೂಮಿಯ ಮೇಲ್ಮೈನಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡಂತಹ ರೀತಿನಲ್ಲಿ ಅಲ್ಲಿ ಅಸ್ಥಿಪಂಜರ ಲಭ್ಯ ಆಗಿತ್ತು. ಅದನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಅದರ ತನಿಖೆ ನಡೀತಾ ಇದೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಾನ್ ಸೂಟ್ ಕೇಸ್ ನಲ್ಲಿ ತಗೊಂಡು ಬಂದಲ್ಲ, ಸಿನಿಮಾ ಸ್ಟೈಲ್ ನಲ್ಲಿ ಎಂಟ್ರಿ ಆಗುವಂತಹ ಟೈಮ್ನಲ್ಲಿ ಆ ಬುರುಡೆ ಯಾರದ್ದು ಅಂತ ಕೇಳಿದ್ರೆ ಹೇಳಲೇ ಇಲ್ಲ. ಯಾರದ್ದಿದ್ದು, ಎಲ್ಲಿಂದ ತಗೊಂಬಂದೆ, ಎಲ್ಲಿಂದ ಆಗದೆ, ಈತನ ಕೈಲಿ ಉತ್ತರ ಇಲ್ಲ. ಆತಂದು ಒಂದೇ ಪಟ್ಟು, ಮೊದಲು ನಾನು ಹೇಳಿದಂತಹ ಎಲ್ಲಾ ಜಾಗದಲ್ಲಿ ಅಗಿರಿ, ಆನಂತರ ನಾನು ಹೇಳ್ತೀನಿ ಅಂತ ಹೇಳಿ. ಯಾಕಂದ್ರೆ ಹಂಗೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಆತನಿಗೆ. ಆತ ಅದನ್ನು ಹೇಳಿದಾನೆ.
ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ದ. ಈಗ ಕ್ರಾಸ್ ವೆರಿಫಿಕೇಶನ್ ಆರಂಭ ಆಗಿದೆ, ಕ್ರಾಸ್ ಕ್ವೆಶ್ಚನಿಂಗ್ ಆರಂಭ ಆಗಿದೆ. ಈಗ ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ, ಎಂಥ ಷಡ್ಯಂತ್ರದ ಭಾಗವಾದೆ ನಾನು ಅನ್ನೋದು ಈಗ ಅರ್ಥ ಆಗಿದೆ. ಈಗ ಸತ್ಯ ಹೇಳ್ತಿದ್ದಾನೆ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ, ಯಾರು ಅಂತ ಗೊತ್ತಾಗ್ಬೇಕಲ್ವಾ. ಆಗ್ಲೇ ಆ ಮಂಡ್ಯದ ಇದೇ ಚೆನ್ನಯ್ಯನ ಊರ್ನವರೊಬ್ರು ಮಾತನಾಡ್ತಾ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿದ್ರು. ನಿನ್ನೆ ಗಿರೀಶ್ ಮಟ್ಟಣ್ಣವರ್ ತಾನೊಬ್ಬ ಹೋರಾಟಗಾರ ಅಂತೇಳಿ ಪೋಸ್ಟ್ ಕೊಡ್ತಾ ಇರುವಂಥ ವ್ಯಕ್ತಿ. ಆತ ಹೇಳ್ತಾರೆ, ನಾವು ಸುಜಾತ ಭಟ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ವಿ ವಕೀಲರನ್ನ ಮೀಟ್ ಮಾಡ್ಸಕ್ಕೆ ಅಂತ ಹೇಳಿ. ಎಲ್ಲಿಯ ಕರ್ನಾಟಕ, ಎಲ್ಲಿಯ ಡೆಲ್ಲಿ? ಆಕೆ ಹೇಳಿದ್ದೇ ಕಟ್ಟುಕತೆ. ಆಕಿನ ಕರ್ಕೊಂಡು ಇವ್ರು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಯಾಕೆ ಹೋದ್ರು? ಡೆಲ್ಲಿನಲ್ಲಿ ಯಾರನ್ನ ಮೀಟ್ ಮಾಡಿದ್ರು? ಹಾಗಾದ್ರೆ ಎಲ್ಲ ಷಡ್ಯಂತ್ರ ಡೆಲ್ಲಿಯಿಂದ ಆಯ್ತಾ? ಡೆಲ್ಲಿನಲ್ಲಿ ಯಾರ್ಯಾರು ಸೇರಿದ್ರು? ಮಹೇಶ್ ಶೆಟ್ಟಿ ತಿಮರೋಡಿ, ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣವರು ಮಾತ್ರ ಇದ್ದಿದ್ದ? ಜಯಂತ್ ಟಿ ಅವರು ಮಾತ್ರ ಇದ್ದಿದ್ದ? ಮತ್ಯಾರ್ಯಾರು ಅಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಭಾಗಿಯಾದ್ರು? ಅನುಮಾನ ಮೂಡುತ್ತಲ್ವಾ? ಡೆಲ್ಲಿ ತನಕ ಹೋಗಿ ಇವರು ಲಾಯರ್ಗಳನ್ನೆಲ್ಲ ಮೀಟ್ ಮಾಡ್ತಾರೆ, ಆ ರೀತಿಯೆಲ್ಲ ಇವರು ಪ್ಲಾನಿಂಗ್ ಅನ್ನ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಯಾರು ಇವ್ರ ಬೆನ್ನ ಹಿಂದೆ ಇರೋದು? ಯಾರು ಇವ್ರಿಗೆ ಫಂಡಿಂಗ್ ಮಾಡ್ತಿದ್ದಾರೆ? ಯಾರು ಇವ್ರ ಹಿಂದೆ ನಿಂತು ಹೀಗೆ ಮಾಡಿ ಅಂತ ಹೇಳ್ತಿದ್ದಾರೆ? ಪ್ರಶ್ನೆಗಳು ಮೂಡಲ್ವಾ? ಯಾಕೆ ಜನ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಆವತ್ತು ಅವ್ರು ಹೇಳಿದ್ದನ್ನ ಸತ್ಯ ಅಂತ ನಂಬೋರು ಈಗ ಸತ್ಯ ಅನ್ನೋದು ಸತ್ಯ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪ್ರಶ್ನೆ ಮಾಡಬೇಕಲ್ವಾ? ಆ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೋಬೇಕಲ್ವಾ? ಆವತ್ತು ಅವ್ರು ಹೇಳಿದಾಗ ಸಾಕ್ಷಿಗಳೇ ಇಲ್ಲದೆ ಅವ್ರು ವಿಡಿಯೋ ಮಾಡಿದಾಗ, ಅವರು ಆರೋಪಗಳನ್ನ ಮಾಡಿದಾಗ ಅದೇ ಸತ್ಯ ಅಂತ ನಂಬಿ ಆ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನ ಮೂಡಿಸ್ಕೊಂಡಂಥ ಜನ ಪ್ರಶ್ನೆಗಳನ್ನ ಯಾಕೆ ಮಾಡಲಿಲ್ಲ ಅನ್ನೋದೇ ಈಗಿರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.